ಜೈ ಹಿಂದ್ ಅಭ್ಯರ್ಥಿಗಳು, ಇವತ್ತು 2ನೇ ದಿನದ ಲಾಸ್ಟ್ ಬ್ಯಾಚ್, 7ನೇ ಬ್ಯಾಚ್. ಇವತ್ತು ಟೋಟಲ್ ಆಗಿ 7 ಬ್ಯಾಚ್ಗಳು ರನ್ನಿಂಗ್ ಬಿಟ್ಟಿದ್ದಾರೆ. ಲಾಸ್ಟ್ ಬ್ಯಾಚಿನ ವಿಡಿಯೋನ ಇವಾಗ ನೀವು ನೋಡ್ತಾ ಇದ್ದೀರಾ. ಸ್ಟಾರ್ಟ್ ಆಯಿತು, ಅದರ ಜೊತೆ ಟೈಮು ಸ್ಟಾರ್ಟ್ ಆಯಿತು. ಅಭ್ಯರ್ಥಿಗಳು ಇವತ್ತು ಟೋಟಲ್ ಆಗಿ 7 ಬ್ಯಾಚ್ಗಳಾಗಿದ್ದಾವೆ. 7 ಬ್ಯಾಚಿನ ವಿಡಿಯೋಗಳನ್ನು ನಾವು ಬಿಡ್ತಾಯಿದ್ದೀವಿ. ಅದ್ರ ಜೊತೆ ಇನ್ನೊಂದು ಇವತ್ತು ಲಾಂಗ್ ಜಂಪು, ಆಮೇಲೆ ಜಿಗ್-ಜಾಗ್ ನಡಿಗೆ, ಆಮೇಲೆ ಪ್ಲಬ್ಸ್ ಬಗ್ಗೆನ ವಿಡಿಯೋನ ಬಿಡ್ತಾಯಿದ್ದೀವಿ. ಅದನ್ನು ನೀವು ಗಮನಿಸ್ಬೋದು. ಎಲ್ಲ ವಿಡಿಯೋಗಳು ಬರ್ತಾವೆ, ಸ್ವಲ್ಪ ಲೇಟಾಗಿ ತಡವಾಗಿ ನಮ್ಮ ವಿಡಿಯೋಗಳು ಬರ್ತಾವೆ. ಅಪ್ಲೋಡ್ ಆಗಲಿಕ್ಕೆ ಟೈಮ್ ಹಿಡಿತಾ ಇದೆ. ನಾವು ಅದರ ಸ್ವಲ್ಪ ವರ್ಕ್ ಮಾಡಿ ಅಪ್ಲೋಡ್ ಮಾಡಬೇಕಾಗ್ತದೆ. ಅಭ್ಯರ್ಥಿಗಳು ಗಮನಿಸ್ಬೋದು. ಇವತ್ತಿನ 2ನೇ ದಿನದ ಕೊನೆ ಬ್ಯಾಚಿನ ರನ್ನಿಂಗ್ ವಿಡಿಯೋನ ಇವಾಗ ನೀವು ಗಮನಿಸ್ತಾ ಇದ್ದೀರಾ. 2ನೇ ದಿನದ ಕೊನೆ ಬ್ಯಾಚಿನ ರನ್ನಿಂಗ್ ವಿಡಿಯೋ ಅಂದರೆ 7ನೇ ಗ್ರೂಪಿನ ರನ್ನಿಂಗ್ ವಿಡಿಯೋನ ಇವಾಗ ನೀವು ನೋಡ್ತಾ ಇದ್ದೀರಾ, ಗಮನಿಸ್ಬೋದು. ಅಭ್ಯರ್ಥಿಗಳೇ, ಈಗ ಫಸ್ಟ್ ರೌಂಡ್ ಓಡ್ತಾ ಇದ್ದಾರೆ. ಅಗದಿ ಕ್ಲಿಯರ್ ಆಗಿದೆ ವಿಡಿಯೋ, ನೀವು ಗಮನಿಸ್ಬೋದು. ಯಾವ ರೀತಿ ರನ್ನಿಂಗನ್ನು ಮಾಡ್ತಾಯಿದ್ದಾರೆ ನೋಡ್ಬೋದು. ನೋಡಿರಿ, ಫಸ್ಟ್ ಇದ್ದವ್ರು ಯಾವ ರೀತಿ ಹೋಗ್ತಾ ಇದ್ದಾರೆ, ಅದೇ ರೀತಿಯಾಗಿ ನೆಕ್ಸ್ಟ್ ಪ್ರತಿಯೊಬ್ಬರು ಓಟವನ್ನು ಯಾವ ರೀತಿ ಓಡ್ತಾ ಇರ್ತಾರೆ ನೋಡಿ, ಸೈಡ್ ತೆಗಿತಾ ಇದ್ದಾರೆ. ಪ್ರತಿಯೊಬ್ಬರನ್ನ ನಾವು ಗಮನಿಸ್ಬೋದು. ಸಿಂಥೆಟಿಕ್ ಗ್ರೌಂಡ್ ಇರೋದರಿಂದ ಆರಾಮವಾಗಿ ಫ್ರೀಯಾಗಿ ರನ್ನಿಂಗನ್ನು ನಾವು ಮಾಡ್ಬೋದು. ಅಭ್ಯರ್ಥಿಗಳು ಗಮನಿಸ್ಬೋದು. ಇಲ್ಲಿ ಬರಿಗಾಲೇನು ಓಡ್ಬೋದು, ಸ್ಯೂಸ್ ಹಾಕ್ಕೊಂಡು ಓಡ್ಬೋದು. ಆದರೆ ಈ ಬ್ಯಾಚ್ನಲ್ಲಿ ಹೆಚ್ಚಾಗಿ ಸ್ಯೂಸ್ ಹಾಕ್ಕೊಂಡು ರನ್ನಿಂಗ್ ಮಾಡ್ತಾಯಿದ್ದಾರೆ. ಅಭ್ಯರ್ಥಿಗಳು ಗಮನಿಸಬೇಕು. ಇನ್ನೂ ನೋಡಿರಿ, 1ನೇ ರೌಂಡ್ ಮುಗಿಸಿ 2ನೇ ರೌಂಡ್ ಚಾಲೂ ಮಾಡಿದರು. 2ನೇ ದಿನದ ಕೊನೆಯ ಬ್ಯಾಚ್ ಅಂದರೆ 7ನೇ ಬ್ಯಾಚಿನ ರನ್ನಿಂಗ್ ವಿಡಿಯೋನ ಇವಾಗ ಗಮನಿಸ್ತಾ ಇದ್ದಾರೆ. 2ನೇ ರೌಂಡ್ ರನ್ನಿಂಗನ್ನು ಮಾಡ್ತಾಯಿದ್ದಾರೆ. ಅಭ್ಯರ್ಥಿಗಳು ಇನ್ನೂ ಯಾರು ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂಥವರು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಸ್ನೇಹಿತರಿಗೆ ವಿಡಿಯೋವನ್ನು ಶೇರ್ ಮಾಡೋದನ್ನು ಮರೆಯಬೇಡಿ. ಏಕೆಂದರೆ ಪ್ರತಿಯೊಂದು ಡಿಫೆನ್ಸ್ ಫೋರ್ಸ್ಗಳ ಮಾಹಿತಿಯನ್ನು ನಾನು ನಿಮಗೆ ತಿಳಿಸ್ತಾ ಇರ್ತೀವಿ. ಪ್ರತಿಯೊಂದು ಮಾಹಿತಿ ನಿಮಗೆ ತಿಳಿಬೇಕಾದ್ರೆ ಇನ್ನೂ ಯಾರು ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂಥವರು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಮುಂದೆ ಬರ್ತಕ್ಕಂಥ ಪ್ರತಿಯೊಂದು ವಿಡಿಯೋಗಳನ್ನು ನೋಡ್ತಾ ಇರಿ. ಯಾರು ಸಬ್ಸ್ಕ್ರೈಬ್ ಮಾಡಿರ್ತೀರಿ ಅವ್ರಿಗೆ ಏನಾಗ್ತದೆ ಅಂದರೆ, ನಾವು ವಿಡಿಯೋ ಬಿಟ್ಟ ತಕ್ಷಣ ನಿಮ್ಗೆ ಮೇಲೆ ಬಂದು ನಿಲ್ತದೆ, ನೀವು ವಿಡಿಯೋನ ನೇರವಾಗಿ ನೋಡ್ಬೋದು. ಅಭ್ಯರ್ಥಿಗಳೇ, ಇವತ್ತು ಸಹಿತ ಎಲ್ಲ ವಿಡಿಯೋಗಳನ್ನ ನಾವು ಬಿಡ್ತಾಯಿದ್ವಿ, ಆದರೆ ಲೇಟಾಗಿ ತಡವಾಗಿ ವಿಡಿಯೋಗಳು ಅಪ್ಲೋಡ್ ಆಗ್ತಾಯಿದ್ದಾವೆ. ಆದ್ದರಿಂದ ಎಲ್ಲ ವೀಕ್ಷಕರಿಗೆ ನಾನು ವಿನಂತಿ ಮಾಡ್ಕೋತೀನಿ, ತಡವಾದರೂ ಸಹಿತ ವಿಡಿಯೋ ಕ್ಲಿಯರಾಗಿ ನಾವು ಬಿಟ್ಟಿರ್ತೀವಿ. ವಿಡಿಯೋಗಳನ್ನ ನೀವು ನೋಡ್ಬೋದು. ಭಾಳ ವೇಗವಾಗಿ ಮುಂದಿನ ಅಭ್ಯರ್ಥಿ ರನ್ನಿಂಗನ್ನು ಮಾಡ್ತಾಯಿದ್ದಾನೆ, ಗಮನಿಸ್ಬೋದು. 400 ಮೀಟರ್ ಟ್ರ್ಯಾಕ್ ಇರ್ತಕ್ಕಂಥ ಗ್ರೌಂಡ್ ಇದು. ಆಮೇಲೆ ಇವತ್ತು ಮೆಡಿಕಲ್ ಹೋಗಿದ್ದಾರೆ. ನಿನ್ನೆ ಫಿಸಿಕಲ್ ಫಿಟ್ ಆದಂಥ ಅಭ್ಯರ್ಥಿಗಳು ಇವತ್ತು ಮೆಡಿಕಲ್ ಹೋಗಿದ್ದಾರೆ. ಮೆಡಿಕಲ್ನಲ್ಲಿ ಏನೇನು ಆಗ್ತದೆ ಅಂತಕ್ಕಂಥ ಸಂಪೂರ್ಣ ಮಾಹಿತಿಯನ್ನು ನಾಳಿನ ವಿಡಿಯೋದಲ್ಲಿ ನಾನು ನಿಮಗೆ ಸಂಪೂರ್ಣ ಮಾಹಿತಿಯನ್ನು ಹೇಳ್ತಾ ಇರ್ತೀನಿ, ನಿಮ್ಗೆ ಗೊತ್ತಿರಲಿ. ಈಗ ನೋಡಿರಿ, 2ನೇ ರೌಂಡ್ ಮುಗಿಸಿ 3ನೇ ರೌಂಡ್ ಓಡ್ತಾ ಇದ್ದಾರೆ. ಭಾಳ ವೇಗವಾಗಿ ಅಭ್ಯರ್ಥಿಗಳು ರನ್ನಿಂಗನ್ನು ಮಾಡ್ತಾಯಿದ್ದಾರೆ, ನಾವು ಗಮನಿಸ್ಬೋದು. ಇಲ್ಲಿ ಭಾಳ ವೇಗವಾಗಿ 3ನೇ ರೌಂಡ್ ರನ್ನಿಂಗನ್ನು ಮಾಡ್ತಾಯಿದ್ದಾರೆ. ವಿಡಿಯೋ ಕ್ಲಿಯರ್ ಆಗಿದೆ. ಪ್ರತಿಯೊಬ್ಬರನ್ನ ನಾವು ಗಮನಿಸ್ಬೋದು, ಇಲ್ಲಿ ನೋಡ್ಬೋದು. ಇಲ್ಲಿ ಪ್ರತಿಯೊಬ್ಬರನ್ನ ಗಮನಿಸ್ತಾ ಇರ್ಬೋದು. ಅಭ್ಯರ್ಥಿಗಳೇ, ಇದು 2ನೇ ದಿನದ 7ನೇ ಬ್ಯಾಚಿನ ರನ್ನಿಂಗ್ ವಿಡಿಯೋ. ಯಾರಿಗೆ ಓಡೋಕ್ಕಾಗೋದಿಲ್ಲ ಅವರನ್ನು ಅಲ್ಲೇ ಸೈಡ್ ಕಳಿಸ್ತಾರೆ, ಹಿಂದುಳಿದವ್ರನ್ನ ಓಡ್ತನವ್ರಿಗೆ ಅವಕಾಶ ಕೊಡ್ತಾ ಇದ್ದಾರೆ. ಯಾರು ಓಡ್ತಾನೆ ಥರ ಅವ್ರನ್ನ ಬಿಡ್ತಾ ಇದ್ದಾರೆ. ಯಾರಿಗೆ ಓಡೋಕ್ಕಾಗೋದಿಲ್ಲ ಅವ್ರು ಒಳಗಡೆ ಬರ್ಬೋದು ಅಂತ ಹೇಳ್ತಾ ಇದ್ದಾರೆ, ನೀವು ಗಮನಿಸ್ಬೋದು. ಇಲ್ಲ ವಿದ್ಯಾರ್ಥಿ ನಡೆದುಕೊಂಡು ಹೋಗ್ತಾ ಇದ್ದಾರೆ. ಪ್ರತಿನಿತ್ಯ ಪ್ರಾಕ್ಟೀಸ್ ಮಾಡಿದ್ರೆ ತೊಂದರೆ ಆಗೋದಿಲ್ಲ. ಆಮೇಲೆ ರಾತ್ರಿ ನಿದ್ದೆನೂ ಸ್ವಲ್ಪ ಮಾಡಬೇಕು, ನಿಮ್ಗೆ ಗೊತ್ತಿರಲಿ. ನಿಮಗೆ ರಾತ್ರಿ ನಿದ್ದೆಗೆಟ್ಟು ಹೋದರೆ ತೊಂದರೆ ಆಗುವಂಥ ಚಾನ್ಸ್ ಇರ್ತದೆ. ಅಭ್ಯರ್ಥಿಗಳಿಗೆ ಗಮನಿಸಬೇಕು. ಈಗ 3ನೇ ರೌಂಡ್ ರನ್ನಿಂಗನ್ನು ಮಾಡ್ತಾಯಿದ್ದಾರೆ. ಟೈಮ್ ಜೊತೆ ಅವರನ್ನು ವೀಕ್ಷಣೆ ಮಾಡ್ತಾಯಿರಿ. ಯಾರು ಎಲ್ಲಿದ್ದಾರೆ ನಿಮಗೆಲ್ಲ ಕ್ಲಿಯರಾಗಿ ವಿಡಿಯೋದ ಗಮನಿಸ್ಬೋದು. ಅಭ್ಯರ್ಥಿಗಳು ಪ್ರತಿಯೊಬ್ಬರನ್ನೇ ಗುರುತಿಸ್ಬೋದು. ಈ ವಿಡಿಯೋದಲ್ಲಿ ಪ್ರತಿಯೊಬ್ಬರನ್ನು ಗುರುತಿಸ್ಬೋದು. ಅದೇ ರೀತಿಯಾಗಿ ಹೈಟ್ದೇನೂ ಪ್ರಾಬ್ಲಮ್ ಇಲ್ಲ. 166 ಸೆಂಟಿಮೀಟ್ರ್ ಮೇಲೆ ಅಂದರೆ 166.5 ಸೆಂಟಿಮೀಟ್ರ್ ಬಂದರೆ ಸಾಕು, ಮೇಲೆ 0.5 ಬಂದರೆ ಸಾಕು, ಆರಾಮಾಗಿ ಹೈಟ್ ತೆಗೆದುಕೊಳ್ತಾ ಇದ್ದಾರೆ. ಅದೇ ರೀತಿಯಾಗಿ ಡಾಕ್ಯುಮೆಂಟ್ಗಳನ್ನ ಸ್ಟ್ರಿಕ್ಟಾಗಿ ಚೆಕ್ ಮಾಡ್ತಾಯಿದ್ದಾರೆ. ನಿಮಗೆಲ್ಲರಿಗೂ ಗೊತ್ತಿರಲಿ, ಡಾಕ್ಯುಮೆಂಟ್ಗಳನ್ನ ಸ್ಟ್ರಿಕ್ಟಾಗಿ ಚೆಕ್ ಮಾಡ್ತಾಯಿದ್ದಾರೆ. ಡಾಕ್ಯುಮೆಂಟ್ಗಳನ್ನ ಸರಿಯಾಗಿ ತೆಗೆದುಕೊಂಡು ಹೋಗಬೇಕು. ಇನ್ನೂ 2 ದಿನ ರ್ಯಾಲಿ ಅದ, ನಾಳೆ ಮತ್ತು ನಾಡಿದ್ದು 2 ದಿನ ರ್ಯಾಲಿ ಅದ. ಅಭ್ಯರ್ಥಿಗಳು ಗಮನಿಸ್ಬೋದು. 3ನೇ ರೌಂಡ್ ಮುಗಿಸಿ 4ನೇ ರೌಂಡ್ ಸ್ಟಾರ್ಟ್ ಮಾಡಿದ್ದಾರೆ. 3ನೇ ರೌಂಡ್ ಮುಗಿಸಿ 4ನೇ ರೌಂಡ್ ರನ್ನಿಂಗನ್ನು ಮಾಡ್ತಾಯಿದ್ದಾರೆ. ವೇಗವಾಗಿ ಅಭ್ಯರ್ಥಿಗಳು ರನ್ನಿಂಗನ್ನು ಮಾಡ್ತಾಯಿದ್ದಾರೆ, ಗಮನಿಸ್ಬೋದು. ಭಾಳ ವೇಗವಾಗಿ ಅಭ್ಯರ್ಥಿಗಳು ರನ್ನಿಂಗ್ ಮಾಡ್ತಾಯಿದ್ದಾರೆ. ಇನ್ನೂ ಉಳಿದ ಎಲ್ಲ ಬ್ಯಾಚಿನ ವಿಡಿಯೋ, 1ನೇ ಬ್ಯಾಚಿನ ವಿಡಿಯೋ ಇನ್ನೂ ಬಿಟ್ಟಿಲ್ಲ, ಅದನ್ನು ಬಿಡ್ತಾಯಿದ್ದೀವಿ. ಪ್ರತಿಯೊಂದು ಎಲ್ಲ ವಿಡಿಯೋಗಳನ್ನ ಬಿಡ್ತೀವಿ. ಸ್ವಲ್ಪ ಲೇಟಾಗಿ ವಿಡಿಯೋಗಳು ಬರ್ತಾವೆ, ನೀವು ಕಾಯ್ತಾ ಇರ್ಬೋದು. ಅಭ್ಯರ್ಥಿಗಳೇ, ತಡವಾದರೂ ಸಹಿತ ಎಲ್ಲ ವಿಡಿಯೋಗಳು ನಿಮಗೆ ಸಿಗ್ತಾವೆ, ಗಮನಿಸ್ಬೋದು. ಇನ್ನೂ 2 ದಿನದ, ಆದ್ದರಿಂದ ನಿಮ್ಮ ಸ್ನೇಹಿತರು ವಿಡಿಯೋನ ಶೇರ್ ಮಾಡ್ತಾಯಿರಿ. ಹಾಗೆ ಬೆಳಗಾವಿ ಏರೋದವರು ಡಾಕ್ಯುಮೆಂಟ್ಗಳನ್ನ ಸರಿಯಾಗಿ ಹೊಂದಿಸಿ, ಆಮೇಲೆ ಟ್ಯಾಟೋ ಇದ್ದವ್ರನ್ನ ಔಟ್ ಮಾಡ್ತಾಯಿದ್ದಾರೆ. ನೆನಪಿಟ್ಟುವರಿ, ಟ್ಯಾಟೋ ಇದ್ದವ್ರನ್ನ ರಿಜೆಕ್ಟ್ ಮಾಡ್ತಾಯಿದ್ದಾರೆ. ಟ್ಯಾಟೋ ಇದ್ದಂಥವ್ರು ಬೆಳಗಾವಿ ಏರೋದವರು ಅಡ್ವಾನ್ಸಾಗಿ ಇನ್ನೂ ಟೈಮ್ ಅದ ನಿಮ್ಗೆ, ಅದನ್ನು ಡಾಕ್ಟ್ರ್ ಹತ್ರ ಹೋಗಿ ರಿಮೂವ್ ಮಾಡ್ಕೊಳ್ಳಿ. ಗಮನಿಸಬೇಕು. ಲಾಸ್ಟ್ ರೌಂಡಿಗೆ ಓಡ್ತಾ ಇದ್ದಾರೆ.
ಲಾಸ್ಟ್ ರೌಂಡ್ ಭಾಳ ವೇಗವಾಗಿ ಮುಂದಿನ ಅಭ್ಯರ್ಥಿ ರನ್ನಿಂಗನ್ನು ಮಾಡ್ತಾಯಿದ್ದಾನೆ. ಅವನ ಹೆಜ್ಜೆಗಳನ್ನು ನೋಡಬೇಕು ನಾವು, ಎಷ್ಟು ದೊಡ್ಡ ದೊಡ್ಡ ಹೆಜ್ಜೆಗಳನ್ನು ಕೈ ಸ್ವಿಂಗ್ ಮಾಡ್ತಾ ಎಷ್ಟು ಫಾಸ್ಟಾಗಿ ಓಡ್ತಾ ಇದ್ದಾನೆ. ಆಗ ಫಸ್ಟ್ ಇದ್ದವ ಹಿಂದೆ ಹೋದ ನೋಡಿರಿ, ಎಷ್ಟು ವೇಗವಾಗಿ ರನ್ನಿಂಗನ್ನು ಮಾಡ್ತಾಯಿದ್ದಾರೆ. ಫಿನಿಶಿಂಗ್ ನೋಡಿರಿ ಯಾವ ರೀತಿ ಓಡ್ತಾ ಇದ್ದಾರೆ. ಇಲ್ಲಿ ಸೈಡ್ ತೆಗೆದು ನೋಡಿ ಎಷ್ಟು ವೇಗವಾಗಿ ಓಡ್ತಾ ಇದ್ದಾನೆ. ಸ್ಟೆಮ್ನ ಇರಬೇಕು ನಮ್ಮ ಹತ್ರ. ಲಾಸ್ಟ್ ಒಂದು ಫಿನಿಶಿಂಗ್ ಟೈಮನ್ನು ಗಮನಿಸ್ಬೋದು, ಟೈಮನ್ನು ನಾವು ಗಮನಿಸ್ಬೋದು. ಇಲ್ಲಿ ಎಷ್ಟು ವೇಗವಾಗಿ ಓಡ್ತಾ ಇದ್ದಾನೆ ನೋಡ್ಬೋದು, ಟೈಮನ್ನು ನೋಡ್ಬೋದು. ಒಳಗಡೆ ಹೋಗ್ತಾನೆ, ಒಳಗಡೆ ಹೋಗಿ ಟೈಮ್ ನೋಡಿರಿ, ಟೈಮ್ ನೋಡ್ಬೋದು ನೀವು ಇಲ್ಲಿ 5:15:16 ಟೈಮನ್ನು ನೋಡ್ಬೋದು. ಅದೇ ರೀತಿ ಎಕ್ಸಲೆಂಟ್ ಎಷ್ಟು ಜನ ಆಗ್ತಾರೆ ನೀವು ಎನಿಸ್ ನೋಡ್ಬೋದು. ಪ್ರತಿ ಕ್ಲಿಯರ್ ಆಗಿರೋ ವಿಡಿಯೋ ಪ್ರತಿಯೊಬ್ಬರನ್ನ ನೀವು ಎನಿಸ್ಬೋದು, ಎಷ್ಟು ಜನ ಆಗ್ತಾರೆ ನಿಮ್ಗೆ ಗೊತ್ತಾಗ್ತದೆ. ನೋಡಿದರೆ ನಿಮ್ಗೆ ಗೊತ್ತಾಗ್ತದೆ, ನೀವು ಎನಿಸ್ಬೋದು. ಎಕ್ಸಲೆಂಟ್ ಎಷ್ಟು ಜನ ಆಗ್ತಾರೆ. ಅದೇ ರೀತಿ ಫಸ್ಟ್ ಭಾಳ ಜನ ಆಗಲಿಲ್ಲ ಈ ಬ್ಯಾಚ್ನಲ್ಲಿ, ಆದರೆ ಸೆಕೆಂಡ್ ಭಾಳಷ್ಟು ಜನ ಸೆಕೆಂಡ್ ಭಾಳ ಜನ ಆಗಲ್ಲ ಇಲ್ಲ. ಮುಂದಿನ ವಿಡಿಯೋಗಳಿಗೆ ಕಾಯ್ತಾ ಇರಿ. ಎಲ್ಲ ವಿಡಿಯೋಗಳು ಇವತ್ತಿನ ಎಲ್ಲ ವಿಡಿಯೋಗಳು ಬಿಡ್ತೀವಿ. ಕ್ಲಿಪ್ಸು ಆಮೇಲೆ ಅಜ್ಜಪ್ಪ ಜಿಗ್ಜಾಗ್ ನಡಿ ವಿಡಿಯೋ ಸಹಿತ ಬಿಡ್ತೀವಿ, ನೀವು ನೋಡ್ಬೋದು. ಸೇರಬೇಕೆನ್ನುವ 10ನೇ ತರಗತಿ ಅಥವಾ PUC ಪಾಸಾದ ಪುರುಷ ಹಾಗೂ ಮಹಿಳಾ ಅಭ್ಯರ್ಥಿಗಳೇ ಈಗ ನಮ್ಮ ಸಂಸ್ಥೆಯಲ್ಲಿ BSF, CRPF, CISF, ITBP, SSB, ಅಸ್ಸಾಂ ರೈಫಲ್ಸ್ ಮತ್ತು MTS ಹಾಗೂ ಹವಾಲ್ದಾರ್ ಮತ್ತು AOC ಅಗ್ನಿವೀರ ಆರ್ಮಿ ಫಿಸಿಕಲ್ ಅಂಡ್ ಎಕ್ಸಾಮ್ ಕೋಚಿಂಗ್ ಅಡ್ಮಿಷನ್ ಓಪನ್. ಕಾಂಟ್ಯಾಕ್ಟ್ ಶ್ರೀ ಮಂಜುನಾಥ ಸೈನಿಕ ತರಬೇತಿ ಕೇಂದ್ರ ಮೂಡಲಗಿ. ನಮಸ್ಕಾರ. ಪಾಲಕರ ಆಶೀರ್ವಾದ, ಯುವಕರ ಪ್ರೋತ್ಸಾಹದಿಂದ ನಮ್ಮ ಸಂಸ್ಥೆ 2004ರಲ್ಲಿ ಪ್ರಾರಂಭವಾಗಿ ಈಗ 2023ಕ್ಕೆ 19ನೇ ವರ್ಷದಲ್ಲಿ ಮುನ್ನಡೀತಾ ಇದೆ. ಈಗ ನಮ್ಮ ಸಂಸ್ಥೆಯಲ್ಲಿ ತರಬೇತಿ ಪಡೆದಂಥ ಅಭ್ಯರ್ಥಿಗಳು ಸುಮಾರು 10,584 ಅಭ್ಯರ್ಥಿಗಳು ಇಂಡಿಯನ್ ಆರ್ಮಿ ಮತ್ತು ಪೊಲೀಸ್ ಇಲಾಖೆಯಲ್ಲಿ ಸೇವೆಯನ್ನು ಸಲ್ಲಿಸುತ್ತಿದ್ದಾರೆ. ಇದು ನಮಗೆ ಹೆಮ್ಮೆಯ ವಿಷಯ. ಆತ್ಮೀಯ ಯುವಕರೇ ಮತ್ತು ಪಾಲಕರೇ, ಇದೇ ರೀತಿ ಪ್ರೋತ್ಸಾಹ ನಮ್ಮ ಸಂಸ್ಥೆ ಮೇಲೆ ನಿಮ್ಮದು ಇರಲಿ. ಹೀಗೆ ನಮ್ಮ ಸಂಸ್ಥೆ ಬೆಳೆಯಲು ಸಹಕರಿಸಿ. ನಮಸ್ಕಾರ. ಪಾಲಕರ ಆಶೀರ್ವಾದ, ಯುವಕರೇ ಪ್ರೋತ್ಸಾಹದಿಂದ ಸರ್ಕಾರದಿಂದ ಮಾನ್ಯತೆ ಪಡೆದು ಕರ್ನಾಟಕದಲ್ಲಿ ಯಶಸ್ವಿಯಾಗಿ 18ನೇ ವರ್ಷದಲ್ಲಿ ಮುನ್ನಡೆಯುತ್ತಿರುವ ಸಂಸ್ಥೆಯಿಂದ ಇಂಡಿಯನ್ ಆರ್ಮಿಯಲ್ಲಿ ಅಗ್ನಿವೀರ ಟ್ರೇಡ್ಮನ್, ಅಗ್ನಿವೀರ ಜನರಲ್ ಡ್ಯೂಟಿ, ಅಗ್ನಿವೀರ ಕ್ಲರ್ಕ್, ಅಗ್ನಿವೀರ ಸ್ಟೋರ್ ಕೀಪರ್ ಮತ್ತು ಟೆಕ್ನಿಕಲ್ ಹುದ್ದೆಗಳಿಗೆ 8ನೇ ತರಗತಿ, 10ನೇ ತರಗತಿ ಮತ್ತು PUC ಪಾಸಾದ ಅಭ್ಯರ್ಥಿಗಳಿಗೆ ಅಗ್ನಿವೀರ ಇಂಡಿಯನ್ ಆರ್ಮಿ ರ್ಯಾಲಿಯಲ್ಲಿ ಸೇರಬಯಸುವ ಅಗ್ನಿವೀರರಿಗೆ ಪೂರ್ವಭಾವಿಯಾಗಿ ದೈಹಿಕ ಹಾಗೂ ಲಿಖಿತ ಪರೀಕ್ಷೆಯ ಪೂರ್ವಭಾವಿ ತರಬೇತಿ ಕೊಡಲಾಗುವುದು. ವಿಮೆನ್ ಮಿಲಿಟರಿ ಪೊಲೀಸ್, ಸ್ಟೇಟ್ ಹಾಗೂ ಸೆಂಟ್ರಲ್ ಪೊಲೀಸ್ ಕಾನ್ಸ್ಟೇಬಲ್ ಮತ್ತು SSC, GD ಹಾಗೂ ಮುಂದೆ ನಡೆಯುವ ಅಗ್ನಿವೀರ ಆರ್ಮಿ ರ್ಯಾಲಿಗೆ ಪುರುಷರ ಹಾಗೂ ಮಹಿಳಾ ಅಭ್ಯರ್ಥಿಗಳಿಗೆ ದೈಹಿಕ ಹಾಗೂ ಲಿಖಿತ ಪರೀಕ್ಷೆಯ ತರಬೇತಿ ಕೊಡಲಾಗುವುದು. ಹಾಸ್ಟೆಲ್ ಸೌಲಭ್ಯ ಕೂಡ ಇರುತ್ತೆ. ಸಂಪರ್ಕಿಸಿ ಶ್ರೀ ಮಂಜುನಾಥ ಸೈನಿಕ ತರಬೇತಿ ಕೇಂದ್ರ ಮೂಡಲಗಿ, ತಾಲೂಕು ಮೂಡಲಗಿ, ಜಿಲ್ಲೆ ಬೆಳಗಾವಿ, ರಾಜ್ಯ ಕರ್ನಾಟಕ. ತರಬೇತಿ ಪಡೆಯಲು ಬರುವಾಗ 3 ಫೋಟೋ, ಆಧಾರ್ ಕಾರ್ಡ್ ಜೆರಾಕ್ಸ್, SSLC ಮಾರ್ಕ್ಸ್ ಕಾರ್ಡ್ ಜೆರಾಕ್ಸ್ ಅಥವಾ TC ಜೆರಾಕ್ಸ್ ಮತ್ತು ಊಟ ಮಾಡಲು 1 ಪ್ಲೇಟ್ ಹಾಗೂ ಗ್ಲಾಸ್, ಜೊತೆಗೆ ಹಾಸಿಗೆ, ರನ್ನಿಂಗ್ ಶೂಸ್ ಮತ್ತು ತಮಗೆ ಬೇಕಾದ ಇತರೆ ವಸ್ತುಗಳಿನ ತಾವೇ ತರಬೇಕು. ಪ್ರವೇಶ ಪ್ರಾರಂಭವಾಗಿದೆ.